ಆರೋಪ ಮಾಡ್ತಾ ಇರೋ ಕಾಂಗ್ರೆಸ್ಸಲ್ಲಿ ಒಳಬೇಗುದಿ ಸ್ಫೋಟಗೊಳ್ತಾ ಇದೆ. ನೋಡಿ, ಇದು ಹೋದ ವರ್ಷವೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿಯವರು ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೀತಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ, ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನು ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ಸವರು. ನಾವೊಂದು ಇಷ್ಟು ಜನ ಬರ್ತೀವಿ, ಈ ಸರ್ಕಾರ ತೆಗೆದು ಹಾಕೋನು, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾಯಿಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾಯಿಲ್ಲ ಅಂತ ನಮ್ಮಲ್ಲಿನೂ ನಮ್ಮ ಜೊತೆಗೆ ಅನೇಕ ಶಾಸಕರು ಮಾತಾಡಿದರು. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ತೋಡ್ಕೊಂಡು ಮತ್ತೆ ಅದನ್ನೇ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ, ಇನ್ನು ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ, ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪ್ರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಈಗ ಅವ್ರವ್ರ ಒಳಗೇ ಈ ಒಂದು ಏನು 5 ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನವರು, ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ. ಅದು ಕೆಲವು ಮಂದಿ ಒಪ್ಪಂದ ಆಗಿಲ್ಲತ್ತಾರೆ, ಒಪ್ಪಂದ ಆಗಿದೆ ಅಂತಾರೆ. ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗೋದು ನಿಶ್ಚಿತ. ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಈಗ ಯಾವ ಶಾಸಕ ತಂತ್ರದ ಅವರಿಗೂ ಮಾಡಲಿಕ್ಕೆ ಹಾಕಿದೆ. ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ಲಕ್ಕೆ ಹಾಕಿದೆ. ಅದು ಬರಲಿ, ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರೋದು ಮಾಡ್ತೀವಿ. ನೋಡೋಣ, ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಚುನಾವಣೆನೇ ಆದರೆ ಯಾಕೆ ಹಿಂಸರಿಬೇಕು ಅಂತೇಳಿ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ. ಒಂದು ವೇಳೆ ಆಗಬೇಕು ಅಂತ ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ BJP ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಮೂಲ ಸಿದ್ಧಾಂತಗಳು, ಭಾರತೀಯ ಜನತಾ ಪಾರ್ಟಿಯ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಏನು ನಮ್ಮದು ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ BJPಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ BJPಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ಬರು ಅಭ್ಯರ್ಥಿಗಳು ಮಾಡೋ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನೀವು ನಿಲ್ತೀರಿ ಅಂತ ಹೇಳಿ, ನೀವು ನಿಲ್ತಾರೆ ಅಂತ ಹೇಳಿ, ಅದು ಯಾರು ನಿಲ್ತಾರೋ ಗೊತ್ತಿಲ್ಲ. ಯಾರು ಎಲ್ಲರೂ ಕೂಡ ನಾವು ನಿರ್ಣಯ ಮಾಡ್ತೀವಿ, ಅವರು ಸ್ಪರ್ಧೆ ಮಾಡ್ಬೋದು. ಹೈಕಮಾಂಡ್ ಅವರಿಗೆ ಜಾಸ್ತಿ ಮಣೆ ಹಾಕ್ತಾ ಇದೆ ಅಂತ. ಯಾರಿಗೆ? ಅವ್ರೇನು ಹೈಕಮಾಂಡ್ದವ್ರು ಯಾರಿಗೂ ಮನೆ ಹಾಕಿಲ್ಲ. ಪಾಪ ಹೈಕಮಾಂಡ್ದವರು ನ್ಯೂಟ್ರಲ್ ಆಗಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಕಳಿಸಿದ್ದಾರೆ. ಇಲ್ಲಿಕಂದ್ರೆ ಅರುಣ್ ಸಿಂಗ್ನ ಕಳಿಸ್ತಿದ್ದಾರೆ. ಎಸ್ ಸರ್. ಸರ್ ರಮೇಶ್ ಜಾರಕಿಹೊಳಿಯವರು 17 ಜನ BJPಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾಯಿದ್ರ? ಮಾನ್ಯ ವಿಜೇಂದ್ರ ಅವರೇ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು. ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಗುರ್ತದೆ. ಉಮೇಶ್ ಅನ್ನೋಂಥ ಕಂಡಕ್ಟರ್ BTS ಕಂಡಕ್ಟರ್ ಮನ್ಯಾಗ 2 ಕೌಂಟಿಂಗ್ ಮಿಷನ್ ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ, ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾಯಿದೆ ED ಅವರಿಗೆ. ಇದು ಯಾರ್ದು ವಿಜೇಂದ್ರ ಅವರೇ? ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿದು. ರಮೇಶ್ ಜಾರಕಿಹೊಳಿಯವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರೊಬ್ಬ ST ನಾಯಕರಾದರು, ವಾಲ್ಮೀಕಿ ಜನಾಂಗದವರು. ಅವರು ಪಾಪ ಒಳ್ಳೆ ಕೆಲಸ ಮಾಡ್ಲಕತ್ತಿದ್ರು, ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜೇಂದ್ರ. ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ. ಇಂಥ ಕೆಲಸ ಬಿಡಿ. ಪಕ್ಷ ಎಲ್ಲರೂ ನೋಡಿರಿ, ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ಲು ಹೊಡೆದಲ್ಲ, ನಡ್ಕೋತ ಅಡ್ಡಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ BJP ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ. ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ. ಜಗನ್ನಾಥರಾವ್ ಜೋಶಿಯವರು, ಅದೇ ರೀತಿ ನಮ್ಮ ಬಸವರಾಜ ಪಾಟೀಲ್ ಶ್ರೀರಾಮ್ ಅವರು, ಅನಂತಕುಮಾರ್ ಅವರು. ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತಂತೇಳಿ ಒಂದು ಪ್ಲ್ಯಾಂಡ್ BJP ಕರ್ನಾಟಕದಲ್ಲಿ ಗಟ್ಟಿಯಾಗಿ ನಿಲ್ಲಕ್ಕಾಯ್ತು. ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು, ಜಗನ್ನಾಥರಾವ್ ಜೋಶಿಯವ್ರನ್ನ ಸ್ಮರಣೆ ಮಾಡ್ಕೋಬೇಕು. ಅದೇ ರೀತಿ ಬಸವರಾಜ ಪಾಟೀಲ್ರು, ನಮ್ಮ ಈಶ್ವರಪ್ಪನವರು, ಎಷ್ಟು ಮುಖಂಡರು ಪಾಪ. ನಮ್ಮ ರಾಮಚಂದ್ರ ವೀರಪ್ಪ, ಬೀದರ್ದ ಲೋಕಸಭಾ ಒಬ್ಬ ದಲಿತರು. ಮೊದಲು ಯಾರೂ ದಲಿತರು BJPಗೆ ಬರ್ತಿದ್ದಿಲ್ಲ, ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು. ಎಲ್ಲ ಸಮುದಾಯದವ್ರು ಬಂದ ಮೇಲೆ BJP ಅಧಿಕಾರಕ್ಕೆ ಬಂದಿದೆ. ಒಬ್ಬನೇ ಸೈಕಲ್ ಹೊಡೆದಲ್ಲ. ಸೈಕಲ್ ನಾವು ಹೊಡೆದೀವಿ, ಎಲ್ಲ ಬಣ್ಣ ಕಾರ್ಯಕರ್ತ ನಾವೆಲ್ಲ ಅನುಭವಿಸ್ತೀವಿ. ನಾವು MLA ಆಗಿವಿ, MP ಆಗಿ ನಾವೆಲ್ಲ ತಿಂದೀವಿ.
ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ. ಅವ್ರು ಅರ್ಧಾಂಗವಾಯಿಯಾಗಿ ಏನಾದ್ರು ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ. ಅವ್ರು ಇಷ್ಟ ಕೆಟ್ಟ ಕಡೆಗೆ ಕಣ್ಣೀರು ಹಾಕಿ ಸತ್ತಾರೆ. ಹಂಗಂದ್ರೆ ನಾ ಬಿ ಜೆ ಪಿಗೆ ಇಟ್ಟು ದುಡ್ದಪ್ಪ, ಕನಿಷ್ಠ ನನ್ನ ಮನೆಗೆ ಬಂದು ಸಾಂತ್ವನೂ ಹೇಳಿಲ್ಲಲ್ಲ ಕೆಲವೊಂದು ನಾಯಕರು ಅನ್ನೋದು ನೋವಿದೆ. ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ. ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ. ಪೂಜೆ ಹೌದಪ್ಪ, ನಿಮ್ಮ ಅಪ್ಪರನ್ನು 4 ಸಲ ಮುಖ್ಯಮಂತ್ರಿ ಆಗ್ಯಾನ, ವಿರೋಧ ಪಕ್ಷದ ನಾಯಕ ಆಗ್ಯಾನ, ಸೋತಾಗಿ MLC ಮಾಡೈತಿ, ರಾಜ್ಯ ಅಧ್ಯಕ್ಷ ಮಾಡೈತಿ, ಮತ್ತು ಅಲ್ಲಿ MP ಮಾಡೈತಿ. ಇವತ್ತು ನೀವು ಪಕ್ಷ ಬಿಟ್ಟು ಹೋಗಿ ಬಂದದ್ರಿ. ಈಗ ನೀವು ಪಕ್ಷದ ಮೊನ್ನೆ ಬಂದಾರ ಅಂತ ಹೇಳ್ತೀರಿ. ಯಾರು? ರಮೇಶ್ ಜಾರಕಿಹೊಳಿ. ನೀವು ನಾನು BJP ನಾನು ಹೊರಗೆ ಹಾಕಿದ್ರಿ, ನಾ ಮೊದಲು ಸೇರಿದೆ, ಅಲ್ಲಿಂದ ನೀವು ಬಂದ್ರಿ. ಸೀನಿಯರ್ ಯಾರಾದರೂ? ನಾ ಅದೇ ಹೌದಲ್ವ? ಫಸ್ಟ್ ನಾ BJP ಜಾಯ್ನ್ ಆದೆ. ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಶಿಫಾರಸು ಆದರೂ ನಾನೇ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು. ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಲೇ ಸಿಕ್ಕಿದ್ರು. ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ದರು. ತುಮ್ BJP ಗಾಜ ಅಂತ ಹೇಳಿದ್ರು. ಸರ್ ಅಗರ್ ಯಡಿಯೂರಪ್ಪ को प्रदेश अध्यक्ष बनाओ, मुख्यमंत्री का कैंडिडेट बनाओ, मैं आऊँगा करके ಹೇಳಿದಾಗ ಇದೇ ಯಡಿಯೂರಪ್ಪಗೆ ಹೋಗಿ ಹೇಳಿದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಕೂತಿದ್ರು. ಗಾಬರಿ ಆದ ಯಡಿಯೂರಪ್ಪ. ಇಲ್ಲ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡಿವಿ, ಯಡಿಯೂರಪ್ಪನ ತೊಗೋತೀನಿ, ಮೊದಲು ಬಾ ಅಂದರು. ಮೊದಲು ನಾ ಬಂದೆ, ಸೀನಿಯರ್ ನಾ ಅದೇನೆ. ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ ಪಾರ್ಟಿಗೆ? ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪ ಇದ್ದ ಪಾಪ. ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ. ಅದನ್ನ ಮಾಡಬೇಡ. ಚೆನ್ನಾಗಿ ಇರು. ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಗ್ತದೆ 130 ಸೀಟ್ ತರಲಿ.